ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತ ದಿವಸ ಸಮಯ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತ ದಿವಸ. ದೇವ ನಿಮ್ಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಈ ದಿವಸ ಕೂಡ ದೇವರ ಸಂದೇಶಕ್ಕಾಗಿ ಹೋಗೋಣ. ಈ ದಿವಸ ಕೂಡ ಕೀರ್ತನೆಗಳು 7:10 ಈ ದಿವಸದ ದೇವರ ಸಂದೇಶ. ಕೀರ್ತನೆಗಳು 7ನೇ ಅಧ್ಯಾಯ 10 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಇದನ್ನು ನಿನ್ನೆ ಕೂಡ ನಾವು ಸ್ವಲ್ಪ ತಿಳಿದುಕೊಂಡಿದ್ದೇವೆ. ನಮ್ಮನ್ನು ರಕ್ಷಿಸುವಂತದ್ದು ಒಬ್ಬೊಬ್ಬರಿಗೆ ಒಂದೊಂದು ದೇವರ ದೂತರಿವೆ ಅಂತ ಹೇಳುವಂಥದ್ದನ್ನು ನಾವು ಮೊದಲು ಕೂಡ ನಾವು ನೋಡ್ಕೊಂಡಿದ್ದೇವೆ. ಆದರೆ ದೇವರನ್ನೇ ತಿಳಿಯಪಡಿಸಿದ್ರೋ ಅವರನ್ನು ಒಂದೊಂದ್ಸಲ ನಾವು ಒಂದೊಂದು ಕಡೆಗೆ ಹೋಗುವಾಗ ಬರುವಾಗ ಎಲ್ಲ ಅಪಾಯ ಕೇಡುಗಳಿಂದಲೂ ನಮ್ಮನ್ನು ರಕ್ಷಿಸ್ತಾರೆ, ಮರಣದಿಂದಲೂ ತಪ್ಪಿಸ್ತಾರೆ, ವಿರೋಧಿಗಳ ಕೈಯಿಂದಲೂ ನಮ್ಮನ್ನು ತಪ್ಪಿಸ್ತಾರೆ, ಸುಖ ಮನೆಗೆ ಸೇರುವಂತೆ ಮಾಡ್ತಾರೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಮಗೆ ರಕ್ಷಣೆ ಬರುತ್ತದೆ. ಇದು ದೇವರು ನಮಗೆ ಬಿಟ್ಟಂತ ಕಾವಲು ದೂತರ ಮೂಲಕ. ಆ ದೂತರ ಒಂದು ರಕ್ಷಣೆ ನಮಗೆ ಸಿಗಬೇಕಾದ್ರೆ ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಿದ್ರೆ ಅದು ಹಾಗೆ ದಾವೀದರ ಅರಸರ ಕಾಲದಲ್ಲಿ ಕೂಡ ಹಾಗೆ ನಡೆಯಿತು. ತನ್ನ ಮಗನೇ ಇನ್ನೊಬ್ಬರ ಮಾತು ಕೇಳಿ ಅಪ್ಪನನ್ನು ಕೊಲೆ ಮಾಡಲು ಬಂದಾಗ ವಿಶೇಷವಾದ ಜ್ಞಾನವನ್ನ ಕೊಟ್ಟು ದೇವರು ಅವರನ್ನ ನಡೆಸಿದರು, ದಾವೀದನನ್ನ. ಹಾಗೆ ನಮ್ಮನ್ನು ರಕ್ಷಿಸುವ ಗುರಾಣಿ ಕೂಡ ದೇವರೇ. ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಅಂದ್ರೆ ಹಿಂದಿನ ಜೀವಿತ ಏನು ಆಗಿ ಹೋಗಿದೆ, ಆಮೇಲೆ ದೇವರ ದರ್ಶನವಾದಲ್ಲಿ ದೇವರ ಮಾತನ್ನು ಇತರರ ಮೂಲಕ ನಮಗೆ ತಿಳಿಯಪಡಿಸಿದಾಗ ನಾವು ದೇವರೊಂದಿಗೆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಸತ್ಯವಂತರಾಗಿ ನೀತಿವಂತರಾಗಿ ನಾವು ಜೀವಿಸುವುದಾದರೆ ಅಂಥವರನ್ನು ಮಾತ್ರ ದೇವರು ಕಾಪಾಡುತ್ತಾರೆ. ಇಲ್ಲದ ಹೋದ್ರೆ, ಕೇಳಿದ್ರೆ, ಎಷ್ಟೇ ತಿಳಿಸಿದ್ರು ಮಾಡಿದ್ರು, ಅವರ ಹಿಂದಿನ ಜೀವಿತವನ್ನ ಬಿಡದ ಹೋದ್ರೆ, ಲೋಕದ ವಿಷಯವನ್ನ ಬಿಡದ ಹೋದ್ರೆ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಧ್ಯಾನ ಧರ್ಮ ಮಾಡಿದ್ರು, ಎಷ್ಟೇ ಬೈಬಲ್ ಓದಿದ್ರು, ಎಷ್ಟೇ ಕುರಾನ್ ಓದಿದ್ರು, ಎಷ್ಟೇ ಮಹಾಭಾರತ ಓದಿದ್ರು, ಭಗವದ್ಗೀತೆ ಓದಿದ್ರು, ವೇದಗಳನ್ನ ಓದಿದ್ರು, ಪುರಾಣಗಳನ್ನ ಓದಿದ್ರು, ಎಷ್ಟೇ ಭಾಷಣ ಮಾಡಿದ್ರು, ಏನು ಮಾಡಿದ್ರು ಕೂಡ ರಕ್ಷಣೆಗೆ ಬರಲು ಸಾಧ್ಯವಿಲ್ಲ. ಒಂದೆಲ್ಲದಕ್ಕೆ ತಕ್ಕಾದ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇದನ್ನು ಸಂಪೂರ್ಣವಾಗಿ ನಾವು ನಮ್ಮ ಇದರಲ್ಲಿ ತಿಳ್ಕೊಳ್ಬಹುದು. ನಾನು ಕೂಡ ಇದನ್ನು ಎಷ್ಟೋ ತಿಳ್ಕೊಂಡಿದ್ದೇನೆ, ಈಗಲೂ ತಿಳಿದುಕೊಳ್ಳುತ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರನ್ನು ಯಥಾರ್ಥರನ್ನ ಮಾತ್ರ ದೇವರು ಕಾಪಾಡುತ್ತಾನೆ. 11ನೇ ವಚನ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು. ನೋಡಿ, ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು. ಅವ್ರು ಎಷ್ಟೇ ಪೂಜೆ ಪುಸ್ಕಾರ ಹೋಮ ಬಲಿ ಏನೇ ಮಾಡಿ, ಎಷ್ಟೇ ಈಗ ದೇವಸ್ಥಾನ ತಿರುಗ್ಲಿ, ಏನೇ ಮಾಡ್ಲಿ, ಒಂದು ಸಮಯ ಅವರ ಜೀವಿತದಲ್ಲಿ ಅವರು ಅನ್ಯಾಯ ಮಾಡೋರನ್ನು ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಇದನ್ನು ಕೂಡ ಒಂದು ಕಡೆಗೆ ದೇವ್ರು ಹೇಳಿದರೆ, ಅನ್ಯಾಯ ಮಾಡುವನು ಇನ್ನು ಮಾಡುತ್ತಲೇ ಇರಲಿ, ಮೈಲಿಗೆ ಮಾಡಿಕೊಳ್ಳುವನು ಇನ್ನು ಮೈಲಿಗೆ ಮಾಡಿಕೊಳ್ಳಲೇ ಇರಲಿ, ಪವಿತ್ರ ಮಾಡಿಕೊಳ್ಳುವನು ಇನ್ನು ಪವಿತ್ರ ಮಾಡಿಕೊಳ್ಳುತ್ತಲೇ ಇರಲಿ ಅಂತೇಳಿ ಕೆಲವರು ಅಂತ ಒಂದು ಅನಿಷ್ಟ ಭಾವಕ್ಕೆ ಒಪ್ಪಿಸಿ ಬಿಡ್ತಾರೆ. ನೀ ಇನ್ನು ಸಂಪಾದನೆ ಮಾಡು, ದಗ ಮೋಸ ಮಾಡು, ರೌಡಿತನ ಮಾಡು, ಏನೇ ಮಾಡು 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 ಅಂತೇಳಿ ಅದು ಕೊನೆಗೆ ಅದು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಮಕ್ಕಳ ಕಾಲಕ್ಕಾದರೂ ಬರಲೇಬೇಕು ಅದು. ಅದಕ್ಕೆ ಅದು ನೋಡಿ, ಇವತ್ತು ಒಬ್ಬೊಬ್ಬರಿಗೆ ಎಷ್ಟೇ ದೊಡ್ಡವರು, ಐಶ್ವರ್ಯವಂತರು, ಕೋಟೇಶ್ವರು, ಎಂತ ರಾಜಕಾರಣಿಗಳು ಏನೇ ಆಗ್ಲಿ, ಇವತ್ತು ಜೈಲು ಶಿಕ್ಷೆಗಳು ಆಗ್ತಾ ಇರುವಂತದ್ದು
ಪ್ರತಿಯೊಂದು ನಾವು ಇವತ್ತು ಮಾಧ್ಯಮಗಳಲ್ಲಿ ಕೂಡ ಇದನ್ನು ನೋಡ್ತಾ ಇರೋದು ಅಥವಾ ಕಣ್ಣಾರೆ ಕಾಣ್ತಾ ಇರೋದು, ಕಿವಿಯಾರೆ ಕೇಳ್ತಾ ಇರುವಂತದ್ದು ಇದೇ ವಿಷಯವಾಗಿದೆ. ಎರಡನೇದಾಗಿ ಇದನ್ನು ಕೂಡ ಎಷ್ಟೋ ಸಲ ನಾವು ತಿಳಿದುಕೊಂಡಿದ್ದೇವೆ. ನ್ಯಾಯ ತೀರ್ಪಿನ ದಿವಸ ಸತ್ತ ಮೇಲೆ ನಮ್ಮ ಆತ್ಮನು ನೇರವಾಗಿ ನರಕಕ್ಕೆ ತಗೊಂಡೋಗಿ ಹಾಕ್ತಾನೆ. ಅಲ್ಲಿ ಬಹಳ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಅದಕ್ಕೆ ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು ಅಂತ ಹೇಳಿದ್ದು. ಯಾವುದೇ ಪೂಜೆ ಪುರಸ್ಕಾರದಿಂದಲೂ ಕೂಡ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ನಮ್ಮ ತಪ್ಪುಗಳು ಸರಿಯಾಗಲು ಕಾರಣವಿಲ್ಲ. ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪ ಉಳ್ಳವನು, ಯಾವಾಗಲೂ ತಿಳಿಸ್ತಾರೆ ಬಿಡುಗಡೆ ಆಗ್ಲಿ, ಶಿಕ್ಷೆ ಹೊಂದುವುದು ಬೇಡ ಅಂತೇಳಿ ಅದುವೇ ದರ್ಶನ ಕೊಡುವಂತದ್ದು. ಆದ್ರೆ ಮತ್ತು ಬದಲಾಗಿದ್ದಾರೆ. ದುಷ್ಟರ ವಿಷಯದಲ್ಲಿ ಯಾವಾಗಲೂ ಕೋಪ, ಅವರ ಕೆಲಸ ಕಾರ್ಯಗಳು ಯಾವುದೂ ಒಂದು ಒಳ್ಳೇದಾಗುವುದಿಲ್ಲ. ಹೋದಲ್ಲಿಯೂ ಬಂದಲ್ಲಿಯೂ ಕೂಡ ಯಾವುದು ಒಳ್ಳೆದಾಗಲು ಸಾಧ್ಯವಿಲ್ಲ. ಅದು ದುಷ್ಟ ಬಹಳ ಕೋಪ, ಅದುವೇ ನಮಗೆ ಅಯ್ಯೋ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ನನಗೆ ಅವರಿದ್ದಾರೆ ಇವರಿದ್ದಾರೆ, ಏನೇ ಕೊಚ್ಚಿಕೊಂಡ್ರು ಏನೇ ಮಾಡಿದ್ರು ದೇವರ ಕೋಪ ಬಿತ್ತಂದ್ರೆ ಖಂಡಿತವಾಗಿಯೂ ಅವರು ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ಯಾರಿಗೆ ತಿಳಿಸ್ಬೇಕೋ ಅವರಿಗೆ ತಿಳಿಸುವಂತದ್ದು ಪ್ರೀತಿಯಲ್ಲಿ. ದೇವರು ನಮಗೆ ಸ್ತೋತ್ರ. 12ನೇ ವಚನ, ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವೆನು, ತನ್ನ ಬಿಲ್ಲನ್ನು ಬಗ್ಗಿಸಿ ಸಿದ್ಧ ಮಾಡಿದ್ದಾನೆ. ದೋಷಿ ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ, ಇದು ನೋಡಿ, ಒಂದು ಸಮಯದಲ್ಲಿ ನಾನು ಕೂಡ ಬಹಳ ದೋಷಿಯಾಗಿದ್ದೆ. ದೇವರೇ ನನ್ನನ್ನು ಏನ್ ಮಾಡಿದ್ರು, ನನಗೆ ಇತರರ ಮೂಲಕ ತಿಳಿಯಪಡಿಸಿದ್ರು. ಆವಾಗ ನಾನೇ ಮನಸ್ಸು ಮಾಡಿಕೊಂಡು ದೇವರು ಏನ್ ಮಾಡಿದ್ರು, ದೇವರ ಪ್ರೀತಿ ಸಾಯಲದೆ ಯಾರು ಮನಸ್ಸು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದೇವರು ಕೆಲವರು 3 ತರದ ಒಂದು ಆಯ್ಕೆ ಇದೆ. ಇದನ್ನು ಕೂಡ ನಾವು ಹಿಂದೆ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಒಂದು ಏನಪ್ಪಾ ಅಂದ್ರೆ, ಕೆಲವರನ್ನು ದೇವರೇ ಆಯ್ಕೆ ಮಾಡಿಕೊಳ್ತಾರೆ. ದೂಷರನ್ನು ಅವ್ರು ಎಂತ ಪಾಪಿಗಳಾಗಿರ್ಲಿ ಏನೇ ಆಗಿರ್ಲಿ ದೇವರೇ ಅವರನ್ನು ಶಿಕ್ಷೆಗೆ ಒಳಪಡಿಸಿ ಪಶ್ಚಾತ್ತಾಪ ಪಡುವ ಹಾಗೆ ಮಾಡ್ತಾರೆ, ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ. ಆಮೇಲೆ ದೇವರೇ ಅವರನ್ನು ಏನ್ ಮಾಡ್ತಾರೆ, ನಡೆಸುವವರಾಗಿದ್ದಾರೆ. ವಿಶೇಷವಾದ ಜ್ಞಾನ ಶಕ್ತಿ ಆರೋಗ್ಯ ಕೊಟ್ಟು ದೇವರ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸ್ತಾರೆ. ಇನ್ನು ಕೆಲವರನ್ನ ಏನ್ ಮಾಡ್ತಾರೆ ಅಂದ್ರೆ, ಲೋಕದಿಂದ ಕರೀತಾರೆ, ಬನ್ನಿ, ಅದು ತಿಳಿಯಪಡಿಸುವಂತದ್ದು. ಬನ್ನಿಯಪ್ಪ, ಈ ದಾರಿಗಳು ಸರಿ ಇಲ್ಲ, ನೀವು ದೇವರ ಬಳಿಗೆ ಬನ್ನಿರಿ, ಇಂಥ ವಿಷಯಗಳನ್ನ ಬಿಟ್ಟು ಜೀವಿಸಿರಿ ಅಂತ ಹೇಳುವಂತದ್ದು. ಇದು ಲೋಕದಿಂದ ಕರೆಯುವಂತದ್ದು. ಆಗ ಅವರು ಮನಸ್ಸು ಕೊಟ್ಟು, ಹೌದಪ್ಪ ಇವನು ನಿಜವಾಗಿ ಇವನಿಂತ ಅಂತವರ ಸಾಕ್ಷಿ ಕೇಳಿ ಈ ರೀತಿಯಲ್ಲಿ ಇದ್ದ, ಈಗ ಈ ರೀತಿ ಆಗಿದ್ದಾನೆ, ಖಂಡಿತವಾಗಿ ನಾವು ಬೇರೆ ಲೋಕದ ವಿಷಯಗಳನ್ನ ಬಿಡಬೇಕು, ಸೈತಾನ ಕಾರ್ಯಗಳನ್ನ ಬಿಡಬೇಕು, ದೇವರ ಮಾತಿಗೆ ನಾವು ಬೆಲೆ ಕೊಟ್ಟು ಹೋದ್ರೆ ಖಂಡಿತ ಒಳ್ಳೇದಾಗ್ತದೆ ಅಂತೇಳಿ ಅಂಥವರು ಅವರ ಹಿಂದಿನ ಜೀವಿತವನ್ನ ಬಿಟ್ಟು ದೇವರ ಮಾತನ್ನು ಕೇಳಿ ದೇವರನ್ನ ಹಿಂಬಾಲಿಸುವುದಾದರೆ ಮಾತ್ರ ದೇವರಿಗೆ ಅಂತವರ ಮೇಲೆ ಪ್ರೀತಿ ಇರ್ತದೆ. ಇಲ್ಲದಿದ್ರೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ, ಅಯ್ಯೋ ಇದೇನೋ ಅದೇನೋ, ಅವ್ರ ಹಾಗೆ ಇವ್ರ ಹಾಗೆ, ಅವ್ರು ಬದುಕಿಲ್ಲ ಇವ್ರು ಬದುಕಿಲ್ಲ, ಅವ್ರಿಗೆ ಅಷ್ಟ ಆಸ್ತಿ ಇಷ್ಟು ಆಸ್ತಿ, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಯೋಚನೆ ಮಾಡಿಕೊಂಡು ಅದೇ ದಾರಿಯಲ್ಲಿ ದೇವರ ಮಾತುಗಳು ಕಿವಿಗೆ ಬಿದ್ದ ಮೇಲೆ ಹೋದ್ರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು. ಅಂದ್ರೆ ಏನ್ ಮಾಡ್ತಾರೆ, ಅಂಥವರನ್ನು ಮತ್ತು ಅವರಿಗಿಂತ ಕೆಟ್ಟವರ ವಿರೋಧಿಗಳ ಕೈಗೆ ಸಿಕ್ಕಿ ಹಾಗೆ ಮಾಡ್ತಾರೆ. ನಾನಾ ತರದಲ್ಲಿ ಕಷ್ಟ ಸಂಕಟ ದುಃಖಗಳು ಶಿಕ್ಷೆಗಳು, ಬಡದಾಟ, ಜೈಲು, ಕೈ ಮುರಿಯೋದು, ಕಾಲು ಮುರಿಯೋದು, ಆಕ್ಸಿಡೆಂಟ್ಗಳು, ನಾನಾ ರೀತಿ ಶಿಕ್ಷೆಗಳು ಬರುವಂತದ್ದು ಇದುವೇ ದೇವರ ಮಾತನ್ನು ಕೇಳದೆ ಹೋದ್ರೆ. ತನ್ನ ಬಲ್ಲನ್ನು ಬಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಬಿಲ್ಲು ಅಂದ್ರೆ ಅದು ಧನಸ್ಸು ಅಂತ ಹೇಳ್ತಾರೆ. ಈಗ ರಾಮಾಯಣದ ಕಾಲದಲ್ಲಿ ಕೂಡ ನಾವು ಅದನ್ನ ಕೇಳಬಹುದು, ಅಥವಾ ನಾನಾ ರೀತಿ ಅದನ್ನ ಮಾಧ್ಯಮದಲ್ಲಿ ಕೂಡ ನಾವು ಅದನ್ನ ನೋಡಿಕೊಳ್ಳಬಹುದು. ಹಾಗೆ ಉದಾಹರಣೆ, ಈಗ ಬಹಳ ಕಡಿಮೆ ಮೊದಲು ಕುರುಬರು ಅಂತ ಹೇಳುವಂತ ಒಂದು ಜನಾಂಗಗಳ ಕೈಯಲ್ಲಿ ಬಿಲ್ಲು ಇತ್ತು. ಅದನ್ನ ಇಳಿದು ಅದನ್ನ ಬಿಟ್ಟು ಅದು ಹೋಗಿ ಯಾವ ರೀತಿ ಹೊಡಿತದೆ, ಮನುಷ್ಯರನ್ನು ಯಾವ ರೀತಿ ಕೊಲ್ತದೆ ಅಂತ ಗೊತ್ತಿಲ್ಲ. ದಾವೀದ ಅರಸರು ಕೂಡ ಗೋಲಿಯಾತನನ್ನು ಏನ್ ಮಾಡಿದ್ರು, ಬಿಲ್ಲಿನಲ್ಲಿ ಕಣಿವೆ ಹಾಕೊಂಡು ಬೀಸಿ ಬಿಟ್ಟು ಅದು ಹೋಗಿ ಅವನ ಹಣೆಗೆ ಹೊಕ್ಕಿದಾಗ ಅಂಥ ರೌಡಿ ನೆಲಕ್ಕೆ ಬಿದ್ದು ಹೋದ. ದಾವೀದ ಅರಸರು ಅವನ ಕುತ್ತಿಗೆಯನ್ನು ಕತ್ತರಿಸಿ ರುಂಡವನ್ನು ಕತ್ತರಿಸಿ ಶರೀರದಿಂದ ಬೇರ್ಪಡಿಸಿ ಜೆರುಸಲೇಮಿಗೆ ತೆಗೆದುಕೊಂಡು ಹೋಗುವಾಗ ಆಯಿತು. ಅದು ಯಾರಿಂದ ಆಯಿತು? ದೇವರಿಂದಲೇ ಆಯಿತು. ಹಾಗೆ ಯಾವ ರೀತಿ ಮರಣಕ್ಕೂ ಕೂಡ ಅಪಾಯ ಬರ್ತದೆ ಅಂತ ಗೊತ್ತಿಲ್ಲ. ಆದ್ದರಿಂದ ದೇವರ ವಾಕ್ಯ ಕಿವಿಗೆ ಬಿದ್ದ ಮೇಲೆ ಖಂಡಿತವಾಗಿಯೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಬಹಳ ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲದ್ರೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 13
ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿ ಇಟ್ಟು ನಿಂತಿದ್ದಾನೆ. ಮರಣಕರವಾದ ಅಗ್ನಿ ಬಾಣಗಳನ್ನು ಅಂದ್ರೆ ಅಂಥ ಕಠಿಣ ಶಿಕ್ಷೆ ಒಂದಲ್ಲ ಒಂದು ರೀತಿಯಲ್ಲಿ ಅಂಥವರನ್ನ ಮರಣಕ್ಕೆ ಗುರಿ ಮಾಡಲಿಕ್ಕೆ ಅಗ್ನಿಯಾಗಿ ನಿಂತಿದ್ದಾನೆ. ಅಂದ್ರೆ ಅಹಂಕಾರ ಗರ್ವಗಳನ್ನ ಬಿಟ್ಟು ದೇವರ ವಾಕ್ಯವನ್ನು ದೇವರು ಇತರರ ಮೂಲಕ ತಿಳಿಯಪಡಿಸಿದ ಮೇಲೆ ಅವರು ಖಂಡಿತವಾಗಿ ಹೇಳ್ತಾರೆ, ಯಾವುದಕ್ಕೂ ಆಸೆ ಪಡುವುದಿಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಪ್ಪ ಅಂತ ಇಷ್ಟೇ ದೇವರಿಂದ ಆಯ್ಕೆಗೊಂಡವರು ಹೇಳುವಂಥದ್ದು ಸಂಪೂರ್ಣವಾಗಿ ತಿಳಿಸ್ತಾರೆ. ಒಂದು ವೇಳೆ ಮತ್ತು ಹೋದರೂ ಖಂಡಿತವಾಗಿಯೂ ಅಗ್ನಿ ಬಾಣವನ್ನಾಗಿ ರೆಡಿಯಾಗಿ ನಿಂತಿದ್ದಾನೆ. ಅಂದ್ರೆ ಸರ್ವ ಶಿಕ್ಷೆಗೆ ಒಳಪಡಿಸಕ್ಕೆ ತಯಾರಾಗಿದ್ದಾನೆ. ಅದು ನಡೆದು ಹೋಗಿದೆ, ಇವತ್ತು ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 14, ನನ್ನ ಶತ್ರು ಕೆಡುಕನ್ನು ಹೆರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ, ಅವನು ಹಾನಿಯನ್ನು ಹಡೆಯುವೆನೆಂದು ನೆನೆಸಿಕೊಂಡರೂ ಶೂನ್ಯವನ್ನೇ ಹೆತ್ತನು ನೋಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಶತ್ರು ಕೆಡುಕನ್ನು ಹೆರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ. ದಾವೀದ ಅರಸನಿಗೂ ಕೂಡ ಮಗನಿಗೆ ಚಾಡಿ ಹೇಳ್ದವರು ಮಾಡಿದವರು, ಆ ಶಿಮ್ಮಿ ಹೇಳ್ದವರು ಬಹಳ ವಿರೋಧ ಮಾಡಿದ್ರು, ಬಹಳ ಹಿಂಸೆಯನ್ನು ಅವ್ರಿಗೆ ಕೊಟ್ರು. ಆದರೆ ಕಡೆಗೆ ಅವ್ರು ಏನ್ ಮಾಡಿದ್ರು, ಕೆಟ್ಟದನ್ನೇ ಅದಕ್ಕೆ ಸರಿಯಾದ ಪ್ರತಿಫಲವನ್ನೇ ಪಡೆದ್ರು ಹೊರತು ಅವರು ಒಳ್ಳೇದಾಗ್ಲೇ ಇಲ್ಲ. ಯಾರೋ ಈ ದಾವೀದ ಅರಸರ ಒಂದು ಪ್ರಜೆಗಳವರು ಅರಸರಾಗಿದ್ದಾಗ ಮಗನೇ ಕೊಲೆ ಮಾಡಕ್ಕೆ ಬಂದಾಗ ಇನ್ನೊಬ್ಬನು ಚಾಡಿ ಹೇಳಿದವನು ನನ್ನ ಉಪಾಯ ನಡೀಲಿಲ್ಲವಲ್ಲ ಅಂತ ಚಾಡಿ ಹೇಳಿದವನು ಕೂಡ ಏನ್ ಮಾಡ್ದ, ನೇಣು ಹಾಕೊಂಡು ಸತ್ತ. ಇನ್ನು ಅವರಿಗೆ ಅರಸರಿಗೆ ದಾವೀದ ಅರಸರಿಗೆ ಯಾರು ವಿರೋಧವಾಗಿ ನಿಂತರೋ ಎಲ್ಲವನ್ನ ಶಿಕ್ಷೆ ಅನುಭವಿಸಿದ. ತನ್ನ ಹೆಂಡತಿ ಅಪ್ಪನೇ ಶಿಕ್ಷೆಯನ್ನು ಅನುಭವಿಸಿದ. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ವಿರುದ್ಧವಾಗಿ ಬಂದಾಗ, ದೇವರಿಗೆ ಮಾತಿಗೆ ವಿಧೇಯರಾಗದೆ ಹೋದರೆ, ಗರ್ವ ಅಹಂಕಾರದಲ್ಲಿ ಮತ್ತು ನಡೆದ್ರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರ ಎಲ್ಲ ಕೆಲಸ ಕಾರ್ಯಗಳು ಪ್ರತಿ ಒಂದಕ್ಕೂ ಅಲ್ಲಿ ಶಿಕ್ಷೆ ಬಂದೇ ಬರುತ್ತದೆ. ಇದು ಕಣ್ಣಾರೆ ಕಾಣಬಹುದು, ಕಿವಿಯಾರೆ ಕೇಳಬಹುದು. ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ, ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ವಚನ, ಅವನು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ನೋಡಿ, ಇನ್ನೊಬ್ಬನ ಕೆಡಿಸೋದು ಮಾಡಿದ್ರೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ, ಎಷ್ಟೇ ಕುಯುಕ್ತಿ ಮಾಡಿದ್ರು, ಅವನ ಬಗ್ಗೆ ಇತರರಿಗೆ ಚಾಡಿ ದೂರು ಹೇಳೋದು, ಅವನ ಹಾಳು ಮಾಡ್ಲಿಕ್ಕೆ ನೋಡೋದು, ಏನೇ ಮಾಡಿದ್ರು ಕೂಡ ಅವರ ಕಡೆಗೆ ಆ ಪಾಪವನ್ನು ಅವರೇ ತಿನ್ನಲೇಬೇಕು. ಅವರಿಗೆ ಶಿಕ್ಷೆ ಅವ್ರು ಏನು ಮಾಡಿದ್ರು ಅದನ್ನು ಅವರೇ ಅನುಭವಿಸ್ಬೇಕು. ಇದು ಇವತ್ತು ಉದಾಹರಣೆಗೆ ನಾವು ಇದರಲ್ಲಿ ಬೈಬಲಲ್ಲಿ ಜ್ಞಾನೋಕ್ತಿ ಗ್ರಂಥ ಎಂಬ ಒಂದು ಪುಸ್ತಕವಿದೆ. ಅದರಲ್ಲಿ ಓದಿದಾಗ ತನ್ನ ಮಡಿಲಲ್ಲಿ ಇದು ನನ್ನ ಮನೆಯ ಬೆಂಕಿ ತೇಲಿ ಇಟ್ಕೊಂಡ್ರೆ ಅದು ಯಾರನ್ನ ಸುಡುತ್ತದೆ, ಮಡಿಲಿಗೆ ಹಾಕೊಂಡ್ರೆ ತಮ್ಮ ಬಟ್ಟೆಯನ್ನು ಶರೀರವನ್ನೇ ಸುಡಬಹುದು, ಕೈಯಲ್ಲಿ ಹಿಡ್ಕೊಂಡ್ರೆ ಅವನ ಕೈಯೇ ಸುಟ್ಟು ಹೋಗ್ತದೆ. ಆದ್ದರಿಂದ ಅವರವರ ಮನಸ್ಸು ಹೃದಯ ಸರಿಯಿಲ್ಲದ ಹೋದ್ರೆ, ಇನ್ನೊಬ್ಬರಿಗೆ ಏನು ಕೇಳು ಒಳ್ಳೆಯದನ್ನ ಕೇಳಿಕೊಂಡಾಗ, ದೇವರ ಮಾತನ್ನ ತಿಳಿಸಿದಾಗ ಮತ್ತು ಅವರ ಗರ್ವ ಅಹಂಕಾರ ಹಠ ಕೆಟ್ಟತನ ಬಿಡ್ಲಿಲ್ವೋ, ಖಂಡಿತವಾಗಿ ಅವರೇ ಆ ಶಿಕ್ಷೆಗೆ ಒಳಪಡಬೇಕು, ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದಕ್ಕೆ ಹೇಳುವಂತದ್ದು ಮಾಡಿದುಣ್ಣೋ ಮಹಾರಾಯ. ಅದಕ್ಕೆ ಮೊದಲು ದೇವರು ತಿಳಿಸ್ತಾರೆ. ಆವಾಗ ಬದಲಾದ್ರೆ ಸರಿ, ಇಲ್ಲದ ಹೋದ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ದೇವರಿಗೆ ಯಾರು ಬೇಕು ಅಂತ ದೇವರೇ ಆರಿಸಿಕೊಂಡ್ರೋ ಅವರನ್ನು ಮಾತ್ರ ದೇವರು ನಡೆಸ್ತಾರೆ. ಇದನ್ನು ಕೂಡ ನಾವು ಹಿಂದೆ ಜ್ಞಾನವಂತರಾಗಬೇಕೆಂಬ ಒಂದು ಸಂದೇಶದಲ್ಲಿ ಕೂಡ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರು ಬೇಕಾದವರನ್ನು ಮಾತ್ರ ಆರಿಸಿಕೊಳ್ತಾರೆ. ಎಲ್ಲ ಪಾಪಗಳಿಂದ ಬಿಡುಗಡೆಯಾಗಿ ಸಾಕ್ಷಿಯನ್ನಾಗಿ ಬೋಧಕನಾಗಿ ಮಾರ್ಪಡಿಸ್ತಾರೆ. ದೂತರ ಮೂಲಕ ಪವಿತ್ರ ಆತ್ಮರ ಮೂಲಕ ನಡೆಸುತ್ತಾರೆ, ಇತರರಿಗೆ ತಿಳಿಸ್ತಾರೆ. ಆದ್ರೆ ಮಾತನ್ನ ಕೇಳಿ ದೇವರ ಕಡೆಗೆ ತಿರುಗಿದರೆ ಅವರಿಗೂ ಕೂಡ ಆಶೀರ್ವಾದ ಇದೆ. ಇಲ್ಲ ಇದ್ರೆ ಅವರವರು ಮಾಡಿದ್ದ ಪ್ರತಿಫಲವನ್ನು ಅವರಿಗೆ ತಿನ್ನಲೇಬೇಕು. ಇದಕ್ಕೆ ಸ್ವಾಮಿ ಒಂದು ಮಾತನ್ನ ಹೇಳಿದ್ರು, ಎಲ್ಲವರಿಗೆ ಕೊಡುವ ಪ್ರತಿಫಲ ನನ್ನ ಕೈಯಲ್ಲಿದೆ, ನಾನು ಬಂದು ಕೊಡುತ್ತೇನೆ ಎಂಬುದಾಗಿ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಮಹಾಭಾರತದಲ್ಲಿ ಹೇಳಿದ್ದು ಅದನ್ನೇ. ನೀನು ನಿನಗೆ ಸಿಕ್ಕಿದ ಕೆಲಸವನ್ನ, ನಿನಗೆ ನಾನು ಕೊಟ್ಟ ಕೆಲಸವನ್ನ ಪ್ರಮಾಣ ಪೂರ್ವಕವಾಗಿ ಮಾಡ್ತಾ ಹೋಗು. ಮತ್ತೆ ನಿನ್ನ ದುಷ್ಟರಿಗೆ ವಿರೋಧಿಗಳಿಗೆ ಕಾಲವೇ ತಕ್ಕಾದ ಉತ್ತರ ಕೊಡುತ್ತದೆ ಎಂಬುದಾಗಿ ನೋಡಿ, ಇದುವೇ ಹೇಳಿದ್ದು. ದೇವರ ನಮಗೆ ಸ್ತೋತ್ರ. ಆದ್ದರಿಂದ ದೇವರ ವಾಕ್ಯವನ್ನ ಕೇಳುತ್ತಿರುವ ನಾವು ಬಹಳ ಎಚ್ಚರ ಇರಬೇಕು. ಇದು ದೇವರ ಪ್ರೀತಿಯಾಗಿದೆ. ಈ ಲೋಕದಲ್ಲಿ ಒಳ್ಳೆತನದಲ್ಲಿ ಜೀವಿಸಬೇಕು, ಆಶೀರ್ವಾದ ಹೊಂದಬೇಕು. ಆತ್ಮವು ನ್ಯಾಯ ತೀರ್ಪಿನ ದಿವಸ ದೇವರೊಂದಿಗೆ ಕೈಲಾಸಕ್ಕೆ ವೈಕುಂಠಕ್ಕೆ ನಾವು ಕೂಡ
ದೇವರೊಂದಿಗೆ ಹೋಗಬೇಕು, ಅಲ್ಲಿ ದೇವರೊಂದಿಗೆ ವಾಸವಾಗಬೇಕು ಅಂತ ದೇವರ ಒಂದು ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು, ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು. ನೋಡಿ, ಯಾರಿಗೆ ಏನು ಕೇಡು ಬಯಸ್ಬೇಕು ಅಂತ ಯೋಚನೆ ಮಾಡ್ತಾನೋ, ಏನು ಯೋಚನೆ ಮಾಡ್ತಾನೋ ಅದು ಪ್ರತಿ ಒಂದು ಅವನ ಮೇಲೆಯೇ ಬರ್ತದೆ. ಅದು ತಿರುಗಿ 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 ಅವನಿಗೆ ಬಡಿಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ರೈತ ಒಂದು ಗೋಧಿ ಕಾಳನ್ನ, ಭತ್ತವನ್ನ, ರಾಗಿಯನ್ನು ತೋರ್ತಾನೆ. ತೋರಿದಾಗ ಏನಾಗ್ತದೆ, ಗಟ್ಟಿ ಕಾಳು ಹೋಗಿ ರಾಗಿ ಆಗ್ಬೋದು, ಭತ್ತ ಆಗ್ಬಹುದು ಅಥವಾ ಗೋಧಿ ಆಗ್ಬೋದು, ದೂರ ಹೋಗಿ ಬೀಳ್ತದೆ. ಅದರಲ್ಲಿದ್ದ ಧೂಳು ಏನಾಗ್ತದೆ, ತಿರುಗಿ ರೈತನಿಗೆ ಬಂದು ಬಡಿಯುತ್ತದೆ. ಅದೇ ರೀತಿ ಅವರವರ ಪಾಪಗಳು, ಕುಯುಕ್ತಿ ಬುದ್ಧಿಗಳು, ದುಷ್ಟ ಬುದ್ಧಿಗಳು, ದುಷ್ಟ ಯೋಚನೆಗಳು ತಿರುಗಿ 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 ಅವರಿಗೇ ಬಡಿತವೆ. ಅವರೇ ಅದನ್ನ ಅನುಭವಿಸಲೇಬೇಕು. ಅದಕ್ಕೆ ಹೇಳಿದ್ದು ಮಾಡಿದುಣ್ಣ ಮಾರಾಯ ಅಂತೇಳಿ. 17ನೇ ವಚನ. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು, ಪರಾತ್ಪರ ದೇವರಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು. ನೋಡಿ, ನಮ್ಮ ಜೀವಿತದಲ್ಲಿ ಏನಿದೆ, ದೇವರ ಎಲ್ಲ ದೇವರು ದಾವೀದರಸರನ್ನ ಅಂತ ಕಷ್ಟ ಕಾಲ ಬಂದಾಗ್ಲೂ ದಾವೀದರಸರು ದೇವರಲ್ಲಿ ಮೊರೆ ಇಟ್ಟಾಗ ಅವರನ್ನು ಎಲ್ಲಾ ರೀತಿಯಿಂದ ಬಿಡುಗಡೆ ಮಾಡಿದ್ರು. ಕಷ್ಟ ಸಂಕಟ ದುಃಖ ಬಂತು ಈ ಲೋಕದಲ್ಲಿ, ಆದ್ರೂ ಕೂಡ ಅವರು ದೇವರಿಗೆ ಮೊರೆ ಇಟ್ಟರು, ಅವರು ರಕ್ಷಿಸಿದ್ರು, ದೇವರನ್ನು ಕೊಂಡಾಡಿದ್ರು. ಹಾಗೆ ಇವತ್ತು ನಾವು ಕೂಡ ಅಂತ ಕಷ್ಟ ಸಂಕಟ ದುಃಖದಲ್ಲಿದ್ದಾಗ ದೇವರು ನಮ್ಮನ್ನು ಕರೆದ ಮೇಲೆ, ಆರಿಸಿಕೊಂಡ ಮೇಲೆ, ಕಷ್ಟ ಸಂಕಟ ದುಃಖ ವಿರೋಧಿಗಳ ಕೈಯಿಂದ ಅಥವಾ ಸ್ವಂತದವರಿಂದಲೂ ಏನೇ ಆದ್ರೂ ವಿರೋಧ ಬಂದಾಗ ನಾವು ದೇವರನ್ನೇ ಕೊಂಡಾಡಬೇಕು, ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸಬೇಕು. ಖಂಡಿತವಾಗಿ ಎಂತ ಕಷ್ಟ ಸಂಕಟ ದುಃಖ ಬರಲಿ, ದೇವರನ್ನ ಹಿಂಬಾಲಿಸಿದರೆ ದೇವರೇ ತನ್ನ ಕಾವಲದೂತರ ಮೂಲಕ, ಪವಿತ್ರಾತ್ಮರ ಮೂಲಕ ನಮ್ಮನ್ನ ನಡೆಸುವನಾಗಿದ್ದಾನೆ. ಅಂತ ಸಮಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಮುಂದೆ ಹೋಗಬೇಕು. ಅಲ್ಲದೆ ದೇವರನ್ನು ಯಾವುದೇ ಕಾರಣಕ್ಕೂ ದೂಷಣೆ ಮಾಡಬಾರದು. ಇಲ್ಲಿಗೆ 6ನೇ ಕೀರ್ತನೆ ಮುಕ್ತಾಯವಾಯಿತು. 7ನೇ ಕೀರ್ತನೆ ಮುಕ್ತಾಯವಾಯಿತು. 8ನೇ ಕೀರ್ತನೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯನಿಗೆ ದೇವರು ಅನುಗ್ರಹಿಸಿರುವ ಗೌರವಕ್ಕಾಗಿ ಆತನನ್ನ ಕೊಂಡಾಡುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ನೋಡಿ, ದೇವರು ಯಾರನ್ನ ಆರಿಸಿಕೊಳ್ತಾರೋ ಅದನ್ನು ಬಹಳ ಈಗ ನಾವು ತಿಳಿದುಕೊಂಡು ಬಂದಿದ್ದೇವೆ, ಬರ್ತಲೇ ಇದ್ದೇವೆ. ಆಗ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತ ಪ್ರತಿ ದಿವಸ ಮಾಡಿದಂತ ಗೌರವಕ್ಕಾಗಿ ನಾವು ಪ್ರತಿ ದಿವಸ ದೇವರನ್ನ ಕೊಂಡಾಡಬೇಕು. ಈಗ ಉದಾಹರಣೆಗೆ ಬೆಳಿಗ್ಗೆ ಎದ್ದಾಗೆ ನಾವು ಏನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ಮಾತನಾಡಬೇಕು, ಆಮೇಲೆ ಕೆಲಸ ಕಾರ್ಯಗಳನ್ನ ನಾವು ಪ್ರಾರಂಭಿಸಬೇಕು ಅಂತ ಹೇಳಿ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಪ್ರತಿ ದಿವಸ ಸಾಯಂಕಾಲ ಮಲಗುವುದರ ಒಳಗಡೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ, ದೇವರೇ ಈ ದಿವಸ ನಮ್ಮನ್ನು ಎಲ್ಲಾ ರೀತಿ ನೀವು ರಕ್ಷಿಸಿದ್ದೀಯಾ, ಹೋದಲ್ಲಿ ಬಂದಲ್ಲಿ ನಮಗೆ ಊಟ ಉಪಚಾರಗಳನ್ನು ಕೊಟ್ಟಿದ್ದೀರಿ, ರಕ್ಷಿಸಿದ್ದೀರಿ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಅಂತ ಹೇಳಿ ಧನ್ಯವಾದ, ಕೃತಜ್ಞತೆ, ನಮಸ್ಕಾರಗಳನ್ನ ಸಲ್ಲಿಸಿ ನಾವು ಮಲಗುವಂಥದ್ದು, ದೇವರನ್ನ ಕೊಂಡಾಡಬೇಕು. ಒಂದು ವೇಳೆ ಆ ಕಷ್ಟ ಈ ಕಷ್ಟ, ಆ ಸಂಕಟ ಈ ದುಃಖ, ಆ ಕಾಯಿಲೆಗಳು ಈ ಕಾಯಿಲೆಗಳು ಅಂತ ಬಂತು, ಆದರೆ ಕೆಲವೊಂದು ವಿಷಯಗಳು ಅದು ನಮ್ಮ ತಪ್ಪುಗಳೇ ಇರಬಹುದು. ಅದಕ್ಕೆ ಹೇಳಿದ್ದು 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಅದಕ್ಕಾಗಿ ದೇವರು ಏನ್ ಮಾಡ್ತಾರೆ, ನಮಗೆ ನಾವೇ ತಪ್ಪುಗಳನ್ನ ಮಾಡಿಕೊಳ್ತೇವೆ. ಆಗ ನಮ್ಮ ತಪ್ಪುಗಳನ್ನು ನಾವು ಅರಿತುಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನ ಕೇಳಿ ನಾವು ಅದಕ್ಕೂ ಕೂಡ ಪಶ್ಚಾತ್ತಾಪ ಪಡಲೇಬೇಕಾಗ್ತದೆ ಪ್ರತಿ ದಿವಸ ಸಾಯಂಕಾಲದ ವಿಷಯದಲ್ಲಿ. ಹಾಗೆ ದೇವರಿಗೆ ಸ್ತೋತ್ರವನ್ನ ಮಾಡಿ ನಾವು ಪ್ರತಿ ದಿವಸ ದೇವರಿಗೆ ಗೌರವವನ್ನ ಉಪಕಾರವನ್ನ ನೆನೆಸಿಕೊಳ್ಬೇಕಾಗ್ತದೆ. ಆತನನ್ನು ನಾವು ಕೊಂಡಾಡಬೇಕು, ಇತರರಿಗೂ ಸಾಕ್ಷಿಯನ್ನ ನುಡಿಯಬೇಕು. 8:1 ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದ್ದು. ನೋಡಿ, ದೇವರ ಒಂದು ಕೆಲಸ ಕಾರ್ಯಗಳು ಭೂಲೋಕದಲ್ಲಿ ನಾವು ಕಾಣಬಹುದು. ಇದು ಎಲ್ಲರಿಗೂ ಇದರ ಜ್ಞಾನ ಇಲ್ಲ, ತಿಳಿಸಿದರೂ ಆಗುವುದು ಇಲ್ಲ. ಈಗ ನನಗೆ ಹಿಂದಿನ ಜೀವಿತದಲ್ಲಿ ಗೊತ್ತಿರಲಿಲ್ಲ, ದೇವರು ಇತರರ ಮೂಲಕ ನನಗೆ ತಿಳಿಸ್ತಾ ಬಂದ್ರು. ಹಾಗೆ ಇವತ್ತು ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರನ್ನು ದೇವರು ಆದುಕೊಳ್ತಾರೆ ಅಂತ ಗೊತ್ತಿಲ್ಲ, ಅವರ ಮೂಲಕ ಆಗ ನಿಮ್ಮ ಮೂಲಕ ಇತರರಿಗೂ ತಿಳಿಸ್ತಾರೆ. ಹಾಗೆಯೇ ಅದು ಮುಂದೆ 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 ಹೋಗ್ತಾ ಇದೆ. ಹಾಗೆ ನೋಡಿ, ಭೂಲೋಕದಲ್ಲಿ ಎಷ್ಟೋ ಮಹಿಮೆ ಉಳ್ಳದ್ದು. ಭೂಲೋಕದಲ್ಲಿ ಉದಾಹರಣೆಗೆ ನೋಡೋಣ. ಈಗ ಮೊಟ್ಟ ಮೊದಲು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಭೂಮಿಯನ್ನ ಉಂಟು ಮಾಡಿದ್ರು.
ಅಲ್ಲಿ ಸಮುದ್ರವನ್ನು ಉಂಟು ಮಾಡಿದ್ರು, ಸಮುದ್ರದ ನೀರನ್ನು ತಗೊಂಡೋಗಿ ಬೇರೆ ಕಡೆಗೆ ನಿಲ್ಲಿಸಿದ್ರು, ಭೂಮಿ ಸುತ್ತು ಸಮುದ್ರವನ್ನ ಇಟ್ರು. ಆಮೇಲೆ ಆ ನೆಲದಲ್ಲಿ ಗಿಡ ಬಳ್ಳಿ ಹಣ್ಣು ಹಂಪಲು ಕಾಯಿ ಪಲ್ಯ ಬೇಕಾದ ಎಲ್ಲ ಗಿಡ ಮರಗಳನ್ನು ಪ್ರಥಮವಾಗಿ ದೇವರಲ್ಲಿ ಸೃಷ್ಟಿ ಮಾಡಿದ್ರು. ಆಮೇಲೆ ಪ್ರಾಣಿ ಪಕ್ಷಿಗಳು ಹುಳ ಹುಪ್ಪಟೆಗಳು ಅದನ್ನ ಸೃಷ್ಟಿ ಮಾಡಿದ್ರು. ಅದಕ್ಕೆ ಬೇಕಾದ ಆಹಾರಗಳನ್ನು ಕೂಡ ಸೃಷ್ಟಿ ಮಾಡಿದ್ರು. ಆಮೇಲೆ ಮನುಷ್ಯನನ್ನು ಕೊನೆಯದಾಗಿ ಸೃಷ್ಟಿ ಮಾಡಿದ್ರು. ಆಮೇಲೆ ಬೇಕಾದ ಆಹಾರವನ್ನು ತೀರ ಬೆಳೆಯುವಾಗೆ ಮಾಡಿದ್ರು. ಹಾಗೆ ಭೂಮಿಯ ಒಳಗಡೆ ಕೂಡ ಮನುಷ್ಯನಿಗೆ ಬೇಕಾಗಿದ್ದಂತ ಬಹಳ ಏನೇನು ಬೇಕು ಅದನ್ನ ಭೂಮಿ ಒಳಗೆ ಹೇಗೆ ಇಡಬೇಕು, ಅದನ್ನ ಯಾಕೆ ಇಟ್ಟು ಅಂತ ಪ್ರತಿಯೊಂದು ಅಲ್ಲಿ ನಾವು ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಈಗ ಭೂಮಿಯ ಒಳಗಡೆ ಚಿನ್ನ ಸಿಗ್ತದೆ, ಬೆಳ್ಳಿ ಸಿಗ್ತದೆ, ಕಬ್ಬಿಣ ಸಿಗ್ತದೆ, ಆಮೇಲೆ ಉಪ್ಪು ಸಿಗ್ತದೆ, ಪೆಟ್ರೋಲು ಡೀಸೆಲ್ ಪ್ರತಿಯೊಂದು ಭೂಮಿಯೊಳಗಿಂದ ಬರುವಂತದ್ದು. ಉದಾಹರಣೆಗೆ ನೋಡಿ, ಕೃಷಿಗಳಿಗಾಗಿ ಮನುಷ್ಯರಿಗಾಗಿ ಪ್ರಾಣಿಗಳಿಗಾಗಿ ಭೂಮಿಯ ಒಳಗಡೆ ನೀರನ್ನು ಕೂಡ ಇಟ್ಟಿದ್ದಾನೆ. ಇದೆಲ್ಲ ಯಾರ ಕೆಲಸವಾಗಿದೆ? ಸರ್ವ ಸೃಷ್ಟಿಕರ್ತನಾದ ದೇವರ ಕೆಲಸವಾಗಿದೆ. ಯೆಹೋವನು ಅಂದ್ರೆ ಪರಮಾತ್ಮ ಭಗವಂತನೇ ಆಗಿದ್ದಾನೆ. ಇದರಿಂದ ಆಗಾಗ ನಾವು ತಿಳಿದುಕೊಂಡಿದ್ದೇವೆ. ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳುವುದಾದರೆ ಸರ್ವ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ಇದರ ಅರ್ಥ. ಭೂಲೋಕದಲ್ಲಿ ಎಷ್ಟೋ ಮಹಿಮೆ ಉಳ್ಳದ್ದು, ಇದೆಲ್ಲವನ್ನ ತಿಳ್ಕೊಳ್ಬೇಕು. ನಮಗೆ ಸ್ತೋತ್ರ. ಉದಾಹರಣೆಗೆ ಈಗ ರೈತರು ನಾವೀಗೊಂದು ಬೀಜ ಹಾಕ್ತೇವೆ. ಆ ಬೀಜ ಎಲ್ಲಿಂದ ಬಂತು? ಅದು ಎಲ್ಲಿಂದ ಪ್ರಥಮ ಪ್ರಾರಂಭವಾಯಿತು? ದೇವರಿಂದಲೇ ಬಂತು. ಭೂಮಿಯೊಳಗೆ ಹಾಕ್ತೇವೆ, ಅದಕ್ಕೆ ನೀರು, ಅದಕ್ಕೆ ಗೊಬ್ಬರ, ಅದಕ್ಕೆ ಮೊಳಕೆ ಬರುವಂತದ್ದು, ಅದು ಎತ್ತರವಾಗಿ ಬೆಳೀತಾ ಬರುವಂತದ್ದು, ಹೂ ಬಿಡುವಂತದ್ದು, ಕಾಯಿ ಬಿಡುವಂತದ್ದು, ಹಣ್ಣಾಗುವಂತದ್ದು. ನೋಡಿ ಎಷ್ಟರ ಮಟ್ಟಿಗೆ ಇದೆಲ್ಲ ಯಾರ ಕೆಲಸ? ಮೊದಲೇ ದೇವರು ಅದಕ್ಕೆ ಏನ್ ಮಾಡಿದ್ದಾರೆ? ಯಾವುದು ಹೇಗೆ ಬೆಳಿಬೇಕು, ಏನ್ ಮಾಡ್ಬೇಕು ಅಂತ ಮೊದಲೇ ಅದಕ್ಕೆ ಒಂದು ನಿಗದಿಯನ್ನ ವಾಗ್ದಾನವನ್ನ ಮಾಡಿದ್ದಾರೆ. ಅದುವೇ ಇವತ್ತು ನಡೀತಾ ಇರೋದು. ಇವತ್ತು ಬೀಜ ಹಾಕಿದ್ದು ಹುಟ್ಟದ ಹೋದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಅನೇಕ ಬೀಜಗಳೇ ಹುಟ್ಟೋದು, ಅಯ್ಯೋ ಹುಟ್ಲಿಲ್ಲ. ಕಾರಣ ಯಾವುದು? ಆದ್ರೆ ಈ ಬೀಜ ಹಾಕುವಂಥದ್ದು, ನೀರು ಬಿಡುವಂಥದ್ದು, ಗೊಬ್ಬರ ಹಾಕುವಂಥದ್ದು, ಅದಕ್ಕೆ ಏನಾದರೂ ಕ್ರಿಮಿ ಕೀಟಗಳು ಬಂದ್ರೆ ಸ್ಪ್ರೇ ಮಾಡುವಂಥದ್ದು, ಪ್ರಾಣಿಗಳಿಂದ ಕಾಪಾಡುವಂಥ ಕೆಲಸ ಮನುಷ್ಯನದ್ದು. ಆದ್ರೆ ಅದು ಅಲ್ಲಿಂದ ಹುಟ್ಟೋದು, ಬೆಳೆಯೋದು, ಉದ್ದಾಗೋದು, ದಪ್ಪ ಆಗೋದು, ಹೂ ಬಿಡೋದು, ಕಾಯಿ ಬರೋದು, ಇದೆಲ್ಲ ಮನುಷ್ಯನಿಂದ ಸಾಧ್ಯವೋ? ಅದು ಯಾರ ಕೆಲಸ? ದೇವರ ಕೆಲಸವಾಗಿದೆ. ದೇವರು ಮೊದಲೇ ಆ ಮರಕ್ಕೆ ಆದೇಶವನ್ನ ಕೊಟ್ಟಿರ್ತಾರೆ. ಅದೇ ಬೀಜ ಕೂಡ ಇವತ್ತು ಹಾಗೆ ಬೆಳೀತಾ ಬರುವಂತದ್ದು. ಇದಕ್ಕೆ ಹೇಳಿದ್ದು ಪ್ರತಿ ಒಂದು ಸೃಷ್ಟಿಯನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ಅದಕ್ಕೆ ನಾವು ಭೂಲೋಕದಲ್ಲಿ ಎಷ್ಟು ಮಹಿಮೆ ಉಳ್ಳದ್ದು ನೋಡಿ. ಅನೇಕರೊಬ್ಬರು ಬಹಳ ಸ್ವಲ್ಪ ಕಡಿಮೆ ಓದಿರ್ತಾರೆ, ಅವರಿಗೆ ತಕ್ಕಾದ ಕೆಲಸವಲ್ಲಿ ಸಿಕ್ಕಿರ್ತದೆ, ಅಥವಾ ಪ್ರತಿ ಒಂದು ಉದ್ಯೋಗಗಳು ಇರ್ಬೋದು. ಇವತ್ತು ಭೂಲೋಕದಲ್ಲಿ ಅದು ಯಾರಿಂದ ಆಯ್ತು? ದೇವರಿಂದಲೇ ಆಯ್ತು. ಪ್ರತಿ ಒಂದು ಜ್ಞಾನ ಇವತ್ತು ಕಂಪ್ಯೂಟರ್ ಅದು ಇದಕ್ಕೆ ಏನ್ ಬೇಕು? ಜ್ಞಾನ ಬೇಕು. ಇದು ಈ ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಮನುಷ್ಯನಿಗೆ ಜ್ಞಾನ ಇಲ್ಲದ ಹೋದ್ರೆ ಅವರು ಹುಚ್ಚರು, ಮೆಂಟಲು ಅಂತ ಹೇಳ್ತಾರೆ. ಜ್ಞಾನ ಇಲ್ಲದ ಹೋದ್ರೆ ಯಾವುದೇ ವಿದ್ಯೆ ಕಲಿಯಕ್ಕಾಗೋದಿಲ್ಲ, ಯಾವುದೇ ಕೆಲಸ ಮಾಡಕ್ಕಾಗೋದಿಲ್ಲ, ಏನ್ ಮಾಡಕ್ಕೂ ಆಗೋದಿಲ್ಲ. ಇದೇ ಭೂಲೋಕದಲ್ಲಿ ಮಹಿಮೆ. ಒಬ್ಬೊಬ್ರು ನಿಂತಂತ ಉನ್ನತ ಮಟ್ಟಕ್ಕೆ ಸೇರಿಸ್ತಾರೆ. ಯಾರಿಗೆ ಯಾವ ಕೆಲಸವನ್ನ ಕೊಡಬೇಕು, ಎಷ್ಟು ಸಂಬಳ ಕೊಡಬೇಕು, ಅವ್ರು ಎಲ್ಲಿರ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಬರಬೇಕು, ಯಾವ ಕೆಲಸ ಯಾರು ಮಾಡ್ಬೇಕು ಅಂತ ಪ್ರತಿ ಒಂದು ದೇವರ ಒಂದು ಮಹಿಮೆ, ದೇವರ ಒಂದು ಆಶೀರ್ವಾದ, ದೇವರ ಒಂದು ವರ. ಅದು ರೈತನೇ ಇರ್ಬೋದು, ಯಾವ ಉದ್ಯೋಗಿ ಇರ್ಬೋದು, ಏನೇ ಇರ್ಬೋದು. ಇವತ್ತು ಆಕಾಶದಲ್ಲಿ ಹಾರಾಡುವ ಫ್ಲೈಟ್ಗಳನ್ನ ಓಡಿಸೋರು ಇರ್ಬೋದು, ಟ್ರೈನ್ ಓಡಿಸೋರು, ಹಡಗು ಓಡಿಸೋರು ಇರ್ಬೋದು. ಪ್ರತಿ ಒಂದಕ್ಕೂ ದೇವರು ಮನುಷ್ಯರಿಗಾಗಿ ಸೃಷ್ಟಿ ಮಾಡಿದಂಥದ್ದು. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವರವನ್ನ ಕೊಟ್ಟು ದೇವರು ನಡೆಸ್ತಾ ಇರುವಂತದ್ದು. ನಾನು ಓದಿದೆ, ಅಷ್ಟು ಓದಿದೆ, ಇಷ್ಟು ಓದಿದೆ, IAS ಆದೆ, IPS ಆದೆ, ಇನ್ನು ಏನೇನೋ ಆದೆ. ಖಂಡಿತವಾಗಿ ನಿನಗೆ ಸರಿಯಾದ ಜ್ಞಾನ ಇಲ್ಲದ ಹೋದರೆ, ದೇವರು ನಿನಗೆ ಜ್ಞಾನವನ್ನು ಕೊಡಲು ಹೋದರೆ ನೀನು ಎಲ್ಲಿ ಓದ್ತಾ ಇದ್ದೀಯಾ? ಅದನ್ನ ಯೋಚನೆ ಮಾಡಬೇಕು. ಅಥವಾ ಸರಿ ಏನೇ ಆದ್ರೂ ಕೂಡ ನಮಗೆ ಜ್ಞಾನ ಬರಬೇಕಾದ್ರೆ, ಬೆಳೆಯಬೇಕಾದ್ರೆ ನಮಗೆ ಅನ್ನ, ಆಹಾರ, ನೀರು ಇದನ್ನು ಕೊಟ್ಟವರು ಯಾರು? ಕೊಡ್ತಾ ಇರೋರು ಯಾರು? ದಪ್ಪ ಉದ್ದ ಬೆಳೆಸ್ತಾ ಇರೋರು ಯಾರು? ಮುಖ್ಯವಾಗಿ ಕಾರಣ ಆಹಾರ ಯಾರಿಂದ ಬಂತು? ದೇವರಿಂದಲೇ ಬಂತು. ಅದು ಬಿಟ್ಟು ಇವತ್ತು ಏನ್ ನಾನು ಮಾಡಿದೆ, ನನ್ನ ಮಗ ಮಾಡ್ದ, ನನ್ನ ಮಗಳು ಮಾಡ್ದ. ಇದುವೇ ದೇವರ ಕೋಪ. ಒಂದಲ್ಲ ಒಂದು ರೀತಿಯ ದೇವರ ಕೋಪ ಮನುಷ್ಯರ ಮೇಲೆ ಬರ್ತಾ ಇರುವಂತದ್ದು ಇದುವೇ. ಅದಕ್ಕೆ ನಮ್ಮ ಕರ್ತನಾದ ಯೆಹೋವನೇ
ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದು. ನೋಡಿ, ಇದನ್ನು ನಾವು ತಿಳಿದುಕೊಳ್ಬೇಕು ಪ್ರತಿ ಒಂದು ದೇವರಿಂದಲೇ ಅಂತ. ಹಾಗೆ ದೇವರು ನಮ್ಮನ್ನ ನಡೆಸ್ತಾ ಇರುವಾಗ ನಾವು ಪ್ರತಿ ದಿವಸ ದೇವರಿಗೆ ಆಗ್ಲೇ ಹೇಳಿದಾಗೆ ಪ್ರತಿ ದಿವಸ ಸಾಯಂಕಾಲದ ಪ್ರಾರ್ಥನೆಯಲ್ಲಿ ದೇವರಿಗೆ ಒಂದು ಸ್ತೋತ್ರವನ್ನ ಸಲ್ಲಿಸಬೇಕು. ಮತ್ತು ನನ್ನ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ಈಗ ಉದಾಹರಣೆಗೆ ನೋಡಿ, ನನಗೆ ಸ್ವಲ್ಪ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಎಲ್ಲ ಇದ್ರು, ಯಾಕ ದೇವರನ್ನ ಅಲ್ಲಿಂದ ಬೇರ್ಪಡಿಸಿಬಿಟ್ರು, ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ರು. ಈಗ ನಾನು ಒಬ್ಬಂಟಿಗನಾಗಿದ್ದೇನೆ, ಒಂದು ಜನತಾ ಮನೆಯಲ್ಲಿ ವಾಸ ಮಾಡುವವನಾಗಿದ್ದೇನೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಎಲ್ಲರ ಹಾಗೆ ಅವರಾಗಿ ಆಗಿದ್ದರೆ ನಾನು ಸರಿಯಾಗಿ ಇವತ್ತು ದೇವರನ್ನು ತಿಳಿದುಕೊಳ್ಳಲು ಆಗ್ತಿರ್ಲಿಲ್ಲ. ಅದಕ್ಕಾಗಿ ದೇವರು ನನ್ನನ್ನು ಆರಿಸಿಕೊಂಡು ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದರು, ಇತರರಿಗಾಗಿ ತಿಳಿಸಲು. ಅದರಲ್ಲಿ ಯಾರ್ಯಾರು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕೆಂಬುದಾಗಿ ಗೊತ್ತಿಲ್ಲ. ಇದುವೇ ದೇವರ ಕಾರ್ಯವಾಗಿದೆ. ಹಾಗೆ ಇವತ್ತು ದೇವರು ನನ್ನ ಈ ಪರಿಸ್ಥಿತಿಯಲ್ಲಿ ಇಟ್ಟದಕ್ಕಾಗಿ ನಾನು ಪ್ರತಿ ದಿವಸ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದೇನೆ. ಅದು ಇವತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ, ಅದು ಕನಿಷ್ಠನಾಗಲಿ ಬಲಿಷ್ಠನಾಗಲಿ ಯಾರೇ ಆಗಿರಲಿ, ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ಆಕಾಶ ಮಂಡಲದಲ್ಲಿ ನೋಡಿ, ಇದನ್ನು ಕೂಡ ನಾವು ಆಗಾಗ ತಿಳಿದುಕೊಂಡಿದ್ದೇವೆ. ಭೂಲೋಕದಿಂದ ಅಂದ್ರೆ ಪಾತಾಳ ಲೋಕದಿಂದ ಪರಲೋಕದವರೆಗೆ ಇವತ್ತು ಪರಲೋಕಕ್ಕೆ ಹೋದವರಿಲ್ಲ, ಅದನ್ನು ಕಂಡು ಹಿಡಿದವರು ಇಲ್ಲ. ಇವತ್ತು ವಿಜ್ಞಾನಿಗಳು ಎಂತೆಂಥ ಉಪಗ್ರಹಗಳನ್ನ ಕಂಡು ಹಿಡಿಬಹುದು, ಮಾಡಬಹುದು. ಆದ್ರೆ ಅದು ಕೂಡ ಇಲ್ಲಿ ಆಕಾಶದಿಂದ ಕೆಳಗಡೆ ಮಾತ್ರ. ಅದು ಸರಿಯಾಗಿ ಆಕಾಶಕ್ಕೆ ತಲುಪಕ್ಕೆ ಆಗೋದಿಲ್ಲ. ಎಷ್ಟೋ ಮಿಲಿಯನ್ ಕಿಲೋಮೀಟರ್ ಇನ್ನು ಕೆಳಗಡೆ ಮಾತ್ರ ಈ ಉಪಗ್ರಹಗಳು ಹಾರಾಡ್ತವೆ. ನಮಗೆ ಸೂರ್ಯನ ಬೆಳಕು ಇಲ್ಲಿ ಭೂಮಿಯಲ್ಲಿಯೇ ತಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಆಕಾಶದ ಕೆಳಗಡೆ ದೇವರು ಸೂರ್ಯನನ್ನ ಇಟ್ಟಿರುವುದಂಥದ್ದು. ಆಗ ಇಲ್ಲಿ ಇಷ್ಟು ಬಿಸಿ ಇರುವಾಗ ಅದು ಎಂತ ಉಪಗ್ರಹಗಳು ಏನೇ ಆಗ್ಲಿ ಸೂರ್ಯನ ಹತ್ರ ಹೋಗ್ಲಿಕ್ಕೆ ಸಾಧ್ಯವೋ? ಅರ್ಧಕ್ಕೆ ಹೋದ್ರೆ ಸಾಕು, ಸುಟ್ಟು ಭಸ್ಮವಾಗಿ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ಈ ಪಾತಾಳಕ್ಕೂ ಪರಲೋಕ ಅಂದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರು ವಾಸ ಮಾಡುವ ಸ್ಥಳವಾಗಿದೆ. ಅದರ ಮಧ್ಯದಲ್ಲಿ ಇರುವಂತದ್ದು ಆಕಾಶವಾಗಿದೆ. ನೋಡಿ, ಆಕಾಶಕ್ಕೆ ಒಂದು ಕಂಬ ಅದು ಇದು ಯಾವುದು ಸಪೋರ್ಟ್ ಇಲ್ಲ. ನಾವು ಇವತ್ತು ಸಣ್ಣ ಒಂದು ಗಿಡ ಬಳ್ಳಿಗಳಿಗೆ ಅದು ಇದು ಯಾವ್ದಾದ್ರೂ ಒಂದು ಚಪ್ಪರ ಹಾಕ್ಬೇಕು ಅಂತ ಆದ್ರೆ ಅದಕ್ಕೆ ಒಂದು ಕಂಬ ಬೇಕೇ ಬೇಕು. ಉದಾಹರಣೆ, ಒಂದು ಚಿಕ್ಕ ಒಂದು ಗುಡಿಸಲು ಮನೆ ಕಟ್ಟುವ, ಅದಕ್ಕೆ ಒಂದು ಮರದ ಕಂಬ ಆದ್ರೂ ಬೇಕೇ ಬೇಕು, ಇಲ್ಲದ ನಿಲ್ಲೋದಿಲ್ಲ. ಹಾಗೆ ಈ ಅಂತ ಆಕಾಶವನ್ನ ಇವತ್ತು ನೋಡಿ, ಏನಾದ್ರೂ ಒಂದು ಸಪೋರ್ಟ್ ಇದೆಯಾ? ದೇವರ ಒಂದೇ ಒಂದು ಮಾತಿನಲ್ಲಿ ನಿಂತಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಆಕಾಶ ಮಂಡಲದಲ್ಲಿ ನಿನ್ನ ವೈಭವ. ಎರಡನೇದಾಗಿ, ಭೂಲೋಕಕ್ಕೆ ಎಲ್ಲ ಬೆಳೆ ಬೆಳೆಯಲು ಪ್ರಾಣಿ ಪಕ್ಷಿಗಳಿಗೂ ಕೂಡ ಸೂರ್ಯನ ಬೆಳಕಿನ ಮೂಲಕ ದೇವರ ಒಂದು ಆಶೀರ್ವಾದ ಅಲ್ಲಿಂದ ಇಳಿದು ಬರುವಂತದ್ದು ಅನುಗ್ರಹ. ಅದಕ್ಕೆ ನೋಡಿ, ಆ ಬೆಳಕು, ದೇವರ ಬೆಳಕು ಇಲ್ಲದ್ರೆ ಯಾವುದು ಏನು ಬೆಳೆಯೋದಿಲ್ಲ. ಒಂದು ದೊಡ್ಡ ಮರದ ಕೆಳಗೆ ಏನಾದ್ರೂ ಬೆಳೆಯುತ್ತದ? ಏನು ಬೆಳೆಯಲು ಸಾಧ್ಯವಿಲ್ಲ. ಅದಕ್ಕೆ ನೆರಳು ಬಿಸಿಲು ಸಮಾನಾಗಿದ್ದರೆ ಮಾತ್ರ ಅದು ಬೆಳೆಯುವಂತದ್ದು. ಅದಕ್ಕೆ ಸೂರ್ಯನನ್ನು ಕೆಳಗೆ ಇಟ್ಟ. ನೋಡಿ, ಅದು ಒಂದು ಕಡೆಗೆ ಹೋಗ್ತದೆ, ಒಂದು ಕಡೆಗೆ ಮೂಡ್ತದೆ, ಒಂದು ಕಡೆಗೆ ಮುಳುಗ್ತದೆ. ಅದೇ ರೀತಿ ಚಂದ್ರ ನಕ್ಷತ್ರಗಳನ್ನು ಕೂಡ ಇಟ್ಟರು. ಅಲ್ಲಿಂದ ಕೆಳಗೆ ವಾಯುಮಂಡಲ ಅಂದ್ರೆ ಗಾಳಿಯನ್ನು ಇಟ್ಟರು. ಭೂಲೋಕದ ಕಡೆಯಿಂದ ಈ ವಾಯುಮಂಡಲದಲ್ಲಿ ಈ ಮಂಜು ಗೆಡ್ಡೆಯನ್ನ ತೆಗೆದುಕೊಂಡು ಬಂದು ಅದು ಎಲ್ಲಿಗೆ ಸುರಿಸ್ಬೇಕೋ ಅಲ್ಲಿ ದೇವರದನ್ನ ಗರ್ಜಿಸಿ ಆ ಮಂಜುಗಡ್ಡೆಯನ್ನ ನೀರು ಮಾಡಿ ಮಳೆ ಸುರಿಸುವಂತವರಾಗಿದ್ದಾರೆ. ಇದು ಗುಡುಗಿ ದೇವರ ಗರ್ಜನೆ. ಆ ಗರ್ಜನೆಗೆ ಈ ನೀರಿನ ಮಂಜುಗಡ್ಡೆಯು ನೀರಾಗುವಂಥದ್ದು. ಅದೇ ಮಳೆಗಾಲದಲ್ಲಿ ಜೋರಾಗಿ ಮೋಡ ಗುಡುಗು ಸಿಡಿಲು ಬರುವಂಥದ್ದು, ಅದುವೇ ದೇವರ ಗರ್ಜನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದಾವಿದರಸರು ಹೇಳಿದ್ರು, ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಮಳೆಗಾಲ ಪ್ರಾರಂಭ ನೋಡಿ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ 3 ಕಾಲಗಳನ್ನು ಕೊಟ್ಟಿದ್ದಾರೆ. ಒಂದೇ ಕಾಲ ಆದ್ರೂ ಬದುಕಲಿಕ್ಕೆ ಸಾಧ್ಯವೋ? ಬರೀ ಬೇಸಿಗೆ ಬಿಸಿಲಾದ್ರೂ ಬದುಕಲಿಕ್ಕೆ ಸಾಧ್ಯವೋ? ಬರೀ ಮಳೆಗಾಲಾದ್ರೂ ಸಾಧ್ಯನೋ? ಬರೀ ಚಳಿಗಾಲಾದ್ರೂ ಸಾಧ್ಯನೋ? ಅದಕ್ಕೆ ನೋಡಿ, ಮೇಲೆ ಆಕಾಶದಲ್ಲಿ ಇಟ್ಟು ಆ ಒಂದು ಸೂರ್ಯನ ಬೆಳಕು, ಆ ಪ್ರಕಾಶವನ್ನ ಭೂಮಿಗೆ ದೇವರು ಕೊಡುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲೂ ಮನುಷ್ಯನ ಮೇಲೆ ಇಟ್ಟಿರುವ ಪ್ರೀತಿ, ಮನುಷ್ಯರಿಗಾಗಿ. ಅದನ್ನು ಇವತ್ತು ದೇವರು ಯಾರ್ಯಾರಿಗೆ ತಿಳಿಸ್ಬೇಕೋ ಅವರವರಿಗೆ ತಿಳಿಯಪಡಿಸ್ತಾರೆ ಹೊರತು ಎಲ್ಲರಿಗೆ ತಿಳಿಯಪಡಿಸುವುದಿಲ್ಲ.
ಕೆಲವರಿಗೆ ತಿಳಿಸಿದ್ರು ವಿರೋಧಿಗಳಾಗಿ ಬರ್ತಾರೆ, ಅಂಥವರ ಮೇಲೆ ದೇವರ ಕೋಪ ಬೀಳ್ತದೆ ಅಂತ ನಾವು ಈ ಹಿಂದೆ ಕೂಡ ಈಗ ಸ್ವಲ್ಪ ಹಿಂದೆ ಕೂಡ ನಾವು ಅದನ್ನು ತಿಳಿದುಕೊಂಡಿದ್ದೇವೆ. ದೇವರ ನಮಗೆ ಸ್ತೋತ್ರ. ಹಾಗೆ ಇದೆಲ್ಲವನ್ನು ನೋಡಿ ನಾವು ತಿಳ್ಕೊಳ್ಬೇಕು, ಇದೆಲ್ಲ ದೇವರ ಕಾರ್ಯ. ಹಾಗೆ ನಮ್ಮನ್ನು ಕೂಡ ಬದುಕಿಸೋದು ಮಾಡೋದು ಪ್ರತಿ ಒಂದು ದೇವರ ಕಾರ್ಯವಾಗಿದೆ. ಆಗ ಶಿಕ್ಷೆ, ಕಷ್ಟ, ಸಂಕಟ, ದುಃಖಗಳು ಯಾಕೆ ಬರ್ತವೆ ಅಂದರೆ ನಮ್ಮ ಗರ್ವ ಅಹಂಕಾರಗಳು. ಅದಕ್ಕೆ ಇನ್ನೊಬ್ಬ ದೇವರ ಮನುಷ್ಯ ಹೇಳಿದ್ದಾನೆ, ದೇವರು ಗರ್ವಿ ಅಹಂಕಾರಗಳನ್ನು ಏನ್ ಮಾಡುತ್ತಾನೆ, ತಗ್ಗಿಸಿ ಬಿಡ್ತಾನೆ, ಅವರನ್ನ ಎದುರಿಸ್ತಾನೆ, ಅವರ ಮೇಲೆ ಕೋಪ ಉಳ್ಳವನಾಗಿದ್ದಾನೆ ಅಂತ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ಪ್ರತಿ ಒಂದು ದೇವರಿಂದಲೇ ನಮಗೆ ಹೊರತು ನಮ್ಮಿಂದ ದೇವರಿಗೆ ಏನೂ ಇಲ್ಲ. ಕೆಲವರು ಹೇಳ್ತಾರೆ ನಾವು ದೇವರ ಕೆಲಸ ಮಾಡ್ತೀವಿ ಅಂತ. ಎಷ್ಟು ಸರ್ವವನ್ನ ಸೃಷ್ಟಿ ಮಾಡಿದಂತ ದೇವರಿಗೆ, ಮೇಲೆ ಸೂರ್ಯ ಚಂದ್ರ ಆಕಾಶ ನಕ್ಷತ್ರವನ್ನು ಇಟ್ಟಂತ ದೇವರಿಗೆ ಖಂಡಿತವಾಗಿ ಮನುಷ್ಯ ಏನು ಕೊಡಬೇಕು? ಸೃಷ್ಟಿಯ ನಿಯಮ ನೋಡುವಾಗ ಕೊನೆಯ ದಿವಸ, ವಾರಕ್ಕೆ 7 ದಿವಸ, 6ನೇ ದಿವಸದಲ್ಲಿ ದೇವರು ಮನುಷ್ಯನನ್ನ ಉಂಟು ಮಾಡಿದರು. ಅದಕ್ಕೆ ಮೊದಲು ಮನುಷ್ಯನಿಗೆ ಬೇಕಾಗಿದ್ದು ಎಲ್ಲವನ್ನ ತಯಾರು ಮಾಡಿ ಇಟ್ಟರು. ಹಾಗಿರುವ ದೇವರ ಕೆಲಸ ಮನುಷ್ಯರು ದೇವರಿಗೆ ಯಾವ ಕೆಲಸ ಮಾಡಿ ಕೊಡೋದು ಬೇಕಾಗಿಲ್ಲ. ದೇವರು ಅವರವರ ಜೀವಿತಕ್ಕೆ ಕೊಟ್ಟ ಕೆಲಸವನ್ನ, ಕಾರ್ಯವನ್ನ ಅವರವರು ಮಾಡಿ ದೇವರನ್ನು ಕೊಂಡಾಡುತ್ತಾ ಆಶೀರ್ವಾದವನ್ನು ಪಡೆದು ಈ ಭೂಲೋಕದಲ್ಲಿ ಜೀವಿಸಬೇಕು. ಅದಕ್ಕೆ ನಾನಾತ ಮಾತು ಕೇಳಿದ್ರೆ ಆಶೀರ್ವಾದ, ಇಲ್ಲದ ಹೋದ್ರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಅನುಭವಿಸುವಂಥದ್ದು ಇದೆ. ಮನುಷ್ಯರು ದೇವರಿಗೆ ಮಾಡಿಕೊಡುವ ಕೆಲಸ ಯಾವುದೂ ಇಲ್ಲ. ದೇವರು ಅವರವರಿಗೆ ಕೊಟ್ಟದ್ದನ್ನ ತಿಳ್ಕೊಂಡು ಅವರು ಅದರಲ್ಲಿ ಮುಂದುವರಿಯುತ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿ ಒಂದು ಬರುವಂಥದ್ದು ದೇವರಿಂದಲೇ ಹೊರತು ಇನ್ನು ಯಾವುದೇ ದೇವರಿಲ್ಲದೆ ನಮ್ಗೆ ಏನ್ ಮಾಡಲು ಕೂಡ ಸಾಧ್ಯವಿಲ್ಲ. ಉದಾಹರಣೆಗೆ ರಾತ್ರಿ ಹಗಲಾಗ್ತದೆ, ಅದು ಕೂಡ ಸೃಷ್ಟಿಯ ನಿಯಮದಲ್ಲಿ ನಾವು ನೋಡ್ಬೋದು. ಈ ರಾತ್ರಿ ಹಗಲು ಮಾಡೋದು ಕೂಡ, ಹಗಲು ಹೊತ್ತು ಕೆಲಸಕ್ಕೆ, ರಾತ್ರಿ ಹೊತ್ತು ವಿಶ್ರಾಂತಿಗೆ ಕತ್ತಲನ್ನು ಮಾಡಿದ್ದಾರೆ, ಹಗಲನ್ನು ಕೂಡ ಬೇರೆ ಬೇರೆ ಮಾಡಿದ್ದಾರೆ ದೇವರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 2ನೇ ವಚನಕ್ಕೆ ಹೋಗೋಣ. ನಿನಗೆ ವಿರೋಧವಾಗಿ ನಿಂತು ಮೈ ತೋರಿಸುವ ವೈರಿಗಳ ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯಾರನ್ನು ಆರಿಸಿಕೊಂಡು ಯಾರಿಗೆ ದೇವರು ಯಾರನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾರೆ, ಸಾಕ್ಷಿಯನ್ನು ಯಾರು ನೋಡ್ಬೇಕು ಅಂತಲೇ ಮಾರ್ಪಡಿಸ್ತಾರೋ, ಇದು ಕೂಡ ಪ್ರತಿ ಒಂದು ದೇವರಿಂದಾಗಿದೆ. ಚಿಕ್ಕ ಮಕ್ಕಳ ಬಾಯಲ್ಲಿ ಕೂಡ ದೇವರ ಒಂದು ಸ್ತೋತ್ರ ಬರುವಂತೆ ಮಾಡಿದ್ದಾರೆ. ಇದನ್ನು ನಾಳೆಗೆ ಕೂಡ ನಾನು ಇದರ ವಿಷಯವನ್ನ ಒಂದು ಸಾಕ್ಷಿ ಕೂಡ ನಿಮಗೆ ಕೊಡಬಹುದು. ಆದ್ರಿಂದ ಕೆಲವರನ್ನ, ಬಲಹೀನರನ್ನ, ಯಾಕೋ ಬೇಡದವರನ್ನ ಆರಿಸಿಕೊಂಡು ಅವರಿಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು, ದೇವರ ವಿಷಯವನ್ನು ಗೊತ್ತಿಲ್ಲದವರಿಗೂ ಕೂಡ ತಿಳಿಯಪಡಿಸೋಸ್ಕರ ಕೆಲವರು ಬಲಹೀನರನ್ನ, ಜ್ಞಾನ ಇಲ್ಲದವರನ್ನ, ಚಿಕ್ಕ ಮಕ್ಕಳನ್ನ ಆರಿಸಿಕೊಂಡು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಅವರು ಚೆನ್ನಾಗಿ ಕೇಳಿ ತಿಳಿದುಕೊಂಡು ನಿಮ್ಮನ್ನು ಅರ್ಥ ಮಾಡಿಕೊಂಡು ಜೀವಿಸಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ನೀವು ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಲು, ಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ. ಅದನ್ನು ಕೇಳಿದವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೆನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮಗೂ ಕೂಡ ನಿಮ್ಮ ಮಕ್ಕಳಿಗೂ ಒಳ್ಳೆಯ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯವನ್ನ ಕೊಟ್ಟು ಹೇರಳವಾಗಿ ಆಶೀರ್ವದಿಸಲಿ. ದೇವರ ಸಾಕ್ಷಿಯನ್ನಾಗಿ ನಿಮ್ಮನ್ನು ಮಾರ್ಪಡಿಸಲಿ. ಆಮೆನ್.